Relations. A relation R from set A to set B. A relation R from set A to set B is a subset of A cross B. This is the definition of relation. Cartesian product ನಾವೇನು ಡಿಸ್ಕಸ್ ಮಾಡಿದ್ವಿ ಅದರ ಎಕ್ಸ್ಟೆನ್ಷನ್. ರಿಲೇಷನ್ ಎಕ್ಸ್ಟೆನ್ಷನ್ ಫಂಕ್ಷನ್. ಹಾಗಾದರೆ ರಿಲೇಷನ್ ಅಂತಂದರೆ ಯೂಶ್ವಲಿ ರಿಲೇಷನ್ ನಾವು ಆರ್ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೀವಿ. ಬಟ್ ನಾಟ್ ನೆಸಸರಿಲಿ ಆರೇ ಆಗ್ಬೇಕಂತೇನು ರೂಲ್ ಇಲ್ಲ. ಬೇರೆ ಬೇರೆ ಲೆಟರ್ಗಳು ಕೂಡ ಬರಿಬೋದು. ಬಟ್ ಒಂದೇ ಲೆಟರ್ ಬಳಸಬೇಕಾದಾಗ ಯೂಶ್ವಲ್ ಆಗಿ ಆರ್ ಬಳಸ್ತೀವಿ ಅಷ್ಟೇ. ಇದು ಜಸ್ಟ್ ನೋಟೇಷನ್. ರಿಲೇಷನ್ ಆರ್ ಫ್ರಮ್ ಎ ಟು ಬಿ. ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಿದ್ದಾರೆ ರಿಲೇಷನ್ ಅಂತಂದರೆ ಎ ಇಂದ ಬಿಗೆ ರಿಲೇಷನ್ನ ಡಿಫೈನ್ ಮಾಡಿದ್ದಾರೆ. ಹಾಗಾದರೆ ಆ ರಿಲೇಷನ್ ಯಾವ ರೀತಿ ಇರುತ್ತೆ ಅಂತಂದರೆ ಅದೇನೂ ಇಲ್ಲ. ಇಟ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎ ಇಂದ ಬಿಗೆ ರಿಲೇಷನ್ ಡಿಫೈನ್ ಮಾಡಿದ್ರೆ ಅಂತಂದರೆ ಅದರರ್ಥ ಎ ಕ್ರಾಸ್ ಬಿಯ ಯಾವುದಾದ್ರೂ ಒಂದು ಸಬ್ಸೆಟ್ ಆಗಿರುತ್ತೆ ಅಂತ ಅರ್ಥ ಹೊರತು ಬೇರೇನೂ ಅಲ್ಲ. ಒಂದು ವೇಳೆ ಬಿ ಕ್ರಾಸ್ ಎ ಅಂತ ಏನು ಕಾರ್ಟಿಷಿಯನ್ ಪ್ರಾಡಕ್ಟ್ ಇದೆ ಅದರ ಸಬ್ಸೆಟ್ ಆಗಿತ್ತು ಅಂತಂದರೆ ಅವಾಗ ಅದರರ್ಥ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಬಿ ಟು ಎ ಅಂತ ಅರ್ಥ. ಎ ಕ್ರಾಸ್ ಬಿ ಯ ಸಬ್ಸೆಟ್ ಆಗಿದ್ದರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ಬಿ ಕ್ರಾಸ್ ಎ ಅದರ ಸಬ್ಸೆಟ್ ಆಗಿತ್ತು ಅಂತಂದರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಬಿ ಟು ಎ ಅಂತ ಅರ್ಥ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎ ಒಂದು ಸೆಟ್ ಇದೆ ಅಂತ ಅನ್ಕೊಳ್ರಿ, 1 2. ಇನ್ನೊಂದು ಸೆಟ್ ಇದೆ ಬಿ, ಇದರಲ್ಲಿ ಎ ಬಿ ಸಿ ಈ ರೀತಿ 3 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ರಿ. ಇದರಿಂದ ನಾವೇನು ಮಾಡ್ಬೋದು, ಕಾರ್ಟಿಷಿಯನ್ ಪ್ರಾಡಕ್ಟ್ನ ಬರೀತೀವಿ ಎ ಕ್ರಾಸ್ ಬಿ ಅಂತ. ಏನೆಲ್ಲ ಎಲಿಮೆಂಟ್ಸ್ಗಳು ಬರಿಬೋದು ಇಲ್ಲಿ ನೋಡಿ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತಂದರೆ ಆರ್ಡರ್ಡ್ ಪೇರ್ಗಳಿರುತ್ತೆ. 1, ಎ, 1, ಬಿ, 1, ಸಿ. ಸಿಮಿಲರ್ಲಿ 2, ಎ, 2, ಬಿ, 2, ಸಿ. This is the Cartesian product of A and B, that is A cross B. ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಂದ ಅಥವಾ ಈ ಸೆಟ್ ಇಂದ ಸಬ್ಸೆಟ್ಗಳನ್ನು ಬರೀರಿ. ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಇದು ಒಂದು ಎಲಿಮೆಂಟ್. ಇದು ದಿಸ್ ಇಸ್ 1 ಎಲಿಮೆಂಟ್, ದಿಸ್ ಇಸ್ ದ ಸೆಕೆಂಡ್ ಎಲಿಮೆಂಟ್. ಈ ರೀತಿ 1 2 3 4 5 6 ಎಲಿಮೆಂಟ್ಸ್ ಆರ್ ದೇರ್. 6 ಎಲಿಮೆಂಟ್ಗಳಿಂದ ನಾವೇನು ಮಾಡ್ತಿದ್ದೀವಿ, ಈಗ ಸಬ್ಸೆಟ್ಗಳನ್ನ ಬರೀತಿದ್ದೀವಿ. ಈ ಒಂದೇ ಒಂದು ಎಲಿಮೆಂಟ್ ಇರೋಂಥ ಸೆಟ್ನ ಬರೆದ್ರೆ ಸಿಂಗಲ್ಟನ್ ಸೆಟ್ ಆಗುತ್ತೆ. ಅದಕ್ಕೂ ಮುಂಚೆ ಎಲಿಮೆಂಟ್ಗಳೇ ಇಲ್ಲದೆ ಇರತಕ್ಕಂಥ ಒಂದು ಸೆಟ್ ಬರೆದ್ರೆ ಅದೇನಾಗುತ್ತೆ, ಅದು ನಲ್ ಸೆಟ್ ಆಗುತ್ತೆ. ಬಿಕಾಸ್ ವಿ ನೋ ದಟ್ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ದಿಸ್ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸಿಮಿಲರ್ಲಿ ಸಿಂಗಲ್ಟನ್ ಎಲಿಮೆಂಟ್ ಬರೆದ್ರೆ ಇದು ಸಿಂಗಲ್ಟನ್ ಸೆಟ್, ಇದು ಮತ್ತೆ 2 ಎಲಿಮೆಂಟ್ ಇದಾವಂತ ಅನ್ಬಾರ್ದು, ಇಷ್ಟು ಒಂದೇ ಎಲಿಮೆಂಟು. ಸೊ ಇದು ಸಿಂಗಲ್ಟನ್ ಸೆಟ್. ಸೊ ಈ ರೀತಿ ಸಿಂಗಲ್ಟನ್ ಸೆಟ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇನ್ನೊಂದು ಯಾವುದೋ ಒಂದು ಸಿಂಗಲ್ಟನ್ 2, ಸಿ ಅಂತ ತಗೊಂಡ್ರೆ ದಿಸ್ ಇಸ್ ಆಲ್ಸೋ ಸಿಂಗಲ್ಟನ್ ಸೆಟ್. ದಿಸ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಒಂದು ಎಲಿಮೆಂಟ್ ಇರೋಂಥ 2 ಎಕ್ಸಾಂಪಲ್. 2 ಎಲಿಮೆಂಟ್ ಇರೋ ಥರ ಬರಿಬೋದು ನಾವು. ಫಾರ್ ಎಕ್ಸಾಂಪಲ್ 1, ಬಿ, 2, ಎ ಈ ರೀತಿ 2 ಎಲಿಮೆಂಟ್ಸ್ ಇದೆ. ಇದು ಕೂಡ ಸಬ್ಸೆಟ್ಟೆ. ಸೊ ಈ ರೀತಿ ಬೇರೆ 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 ಸಬ್ಸೆಟ್ಗಳನ್ನು ಬರಿಬೋದು. ಈವನ್ ಎ ಕ್ರಾಸ್ ಬಿ ಹೋಲ್ ಸೆಟ್ ತಗೊಂಡ್ರೆ, ಇದೇ ಸೆಟ್ಟನ್ನೇ ತಗೊಂಡ್ರೆ ಅದೇ ಸೆಟ್ಟೇ ಏನಾಗಿರುತ್ತೆ ಅಂತಂದರೆ ತನ್ನ ಜೊತೆಗೆ ತಾನು ಸಬ್ಸೆಟ್ ಆಗಿರುತ್ತೆ. ಬಿಕಾಸ್ ವಿ ನೋ ದ ರಿಸಲ್ಟ್ಸ್. ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಆರ್ ಎನಿ ಸೆಟ್. ಎವ್ರಿ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ದೇರ್ಫೋರ್ ಎ ಕ್ರಾಸ್ ಬಿ ಕೂಡ ತನ್ನ ಜೊತೆಗೆ ತಾನೇ ಏನಾಗಿರುತ್ತೆ ಅಂದರೆ ಸಬ್ಸೆಟ್ ಆಗಿರುತ್ತೆ. ಸೊ ಈ ರೀತಿ ಬೇರೆ 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 ಸಬ್ಸೆಟ್ಗಳನ್ನು ನಾವು ಬರಿಬೋದು. ಈ ಪ್ರತಿಯೊಂದು ಸಬ್ಸೆಟ್ ಕೂಡ ಒಂದೊಂದು ರಿಲೇಷನ್ ಆಗುತ್ತೆ. ಹಾಗಾದರೆ ಈಗ ಸಿಂಗಲ್ಟನ್ 1, ಎ ಅಂತ ಇದೆ, ಸಿಂಗಲ್ಟನ್ ಸೆಟ್. ಇದು ಈಸ್ ದಿಸ್ ಎ ರಿಲೇಷನ್ ಅಂತಂದರೆ ಎಸ್, ಆಫ್ ಕೋರ್ಸ್ ದಿಸ್ ಇಸ್ ಅ ರಿಲೇಷನ್. ಇದನ್ನು ನಾವು R1 ಅಂತ ಕರೀಬೇಕಿದ್ರೆ R1 ಇಸ್ ಅ ರಿಲೇಷನ್. ಯಾಕೆ? ಬಿಕಾಸ್
ದಿಸ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಸಬ್ಸೆಟ್ ಆಗಿರೋದ್ರಿಂದ ಇದು ಒಂದು ರಿಲೇಷನ್. ಇದು ಕೂಡ ಸಬ್ಸೆಟ್ ಆಗಿರೋದ್ರಿಂದ ದಿಸ್ ಈಸ್ ಆಲ್ಸೋ ಎ ರಿಲೇಷನ್. ಇದನ್ನು R2 ಅಂತ ಕರೀರಿ. ರಿಲೇಷನ್ ಆಗಿರೋದ್ರಿಂದ ಆರ್, ಅಥವಾ ಬೇರೆ ಬೇರೆ ಹೆಸರುಗಳನ್ನು ಕೂಡ ಕೊಡ್ಬೋದು ನೀವು. ಇದು ಕೂಡ ಸಬ್ಸೆಟ್ ಆಗಿರೋದ್ರಿಂದ ಇದನ್ನ R3 ಅಂತ ಕರೀರಿ. ದಿಸ್ ಈಸ್ ಆಲ್ಸೋ ಎ ರಿಲೇಷನ್. ಸೊ ಸಿಮಿಲರ್ಲಿ ನಲ್ ಸೆಟ್ ಕೂಡ ಕಾರ್ಟೇಶಿಯನ್ ಪ್ರಾಡಕ್ಟ್ನ ಸಬ್ಸೆಟ್ ಆಗಿರೋದ್ರಿಂದ, ಅಥವಾ ಯಾವುದೇ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಥವಾ ಯಾವುದೇ ಸೆಟ್ಗೆ ಸಬ್ಸೆಟ್ ಆಗೋದ್ರಿಂದ ನಲ್ ಸೆಟ್ ಕೂಡ ಒಂದು ರಿಲೇಷನ್ ಆಗುತ್ತೆ. ಇದನ್ನ ಬೇಕಿದ್ರೆ ನೀವು R0 ಅಂತ ಕರೀರಿ. ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ. ಎಂಥ ರಿಲೇಷನ್ ಅಂತ ಕರಿತೀವಿ ಅಂತಂದ್ರೆ, ನಲ್ ಸೆಟ್ ಯಾವುದೇ ಕಾರ್ಟೇಶಿಯನ್ ಪ್ರಾಡಕ್ಟ್ ತಗೊಂಡ್ರು ಅದಕ್ಕೆ ಸಬ್ಸೆಟ್ ಆಗಿ ಕೆಲಸ ಮಾಡೋದ್ರಿಂದ ಅದು ಕೂಡ ಒಂದು ರಿಲೇಷನ್ ಆಗಿರುತ್ತೆ. ಆ ರಿಲೇಷನ್ ಅನ್ನ ನಾವು ಎಂಟಿ ರಿಲೇಷನ್ ಅಥವಾ ವೈಡ್ ರಿಲೇಷನ್ ಅಂತ ಕರಿತೀವಿ. ವೈಡ್ ರಿಲೇಷನ್ ಅಥವಾ ಎಂಟಿ ರಿಲೇಷನ್ ಅಥವಾ ನಲ್ ರಿಲೇಷನ್ ಅಂತ ಕರಿತೀವಿ. ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ. ಬೇರೆ ಸಬ್ಸೆಟ್ಗಳಿಗೆ ಅಷ್ಟೇ ಹೆಸರಿಲ್ಲ. ಈ ಕೊನೆಗೆ ಬನ್ನಿ, ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅನ್ನೋ ರಿಸಲ್ಟ್ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಎ ಕ್ರಾಸ್ ಬಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರೋದ್ರಿಂದ, ಇದು ಕೂಡ ಸಬ್ಸೆಟ್ ಆಗಿರೋದ್ರೆ ಇದು ಕೂಡ ಒಂದು ರಿಲೇಷನ್ ಆಗಿರುತ್ತೆ. ಎ ಕ್ರಾಸ್ ಬಿ ಸಬ್ಸೆಟ್ ಆಯಿತು ಅಂದರೆ ಅದು ರಿಲೇಷನ್. ಸೊ ರಿಲೇಷನ್ ಅಂತಂದರೆ ಇದನ್ನು ಬೇಕಿದ್ರೆ ನೀವೇನಂತ ಕರೀರಿ, R4 ಅಂತ ಕರೀರಿ. ಹೆಂಗೆ ನಲ್ ಸೆಟ್ಗೆ ವೈಡ್ ರಿಲೇಷನ್ ಅಂತ ಕರೆದ್ವು, ಇದು ಲಾರ್ಜೆಸ್ಟ್ ಸಬ್ಸೆಟ್. ಇದಕ್ಕಿಂತ ಜಾಸ್ತಿ ಎಲಿಮೆಂಟ್ ಇರೋಂಥ ಸಬ್ಸೆಟ್ನ ಬರೆಯೋದಕ್ಕಾಗೋದಿಲ್ಲ. ಸೊ ಇದು ಲಾರ್ಜೆಸ್ಟ್ ಸಬ್ಸೆಟ್. ಹಾಗಾಗಿ ಇದಕ್ಕೂ ಕೂಡ ಒಂದು ಸ್ಪೆಷಲ್ ಹೆಸರನ್ನು ಕೊಟ್ಟಿದ್ದೀವಿ. ಇದಕ್ಕೇನಂತ ಕೊಟ್ಟಿದ್ದೀವಿ ಹೆಸರು ಅಂತಂದರೆ ಯೂನಿವರ್ಸಲ್ ರಿಲೇಷನ್ ಅಂತ ಕೊಟ್ಟಿದ್ದೀವಿ. ಯಾಕಂದರೆ ಹೋಲ್ ಸೆಟ್ಟೇನೆ ಇಲ್ಲಿ ರಿಲೇಷನ್ ಆಗಿ ಕೆಲಸ ಮಾಡ್ತಾ ಇದೆ. ಯೂನಿವರ್ಸಲ್ ರಿಲೇಷನ್, ಅದು ವೈಡ್ ರಿಲೇಷನ್, ಇದು ಯೂನಿವರ್ಸಲ್ ರಿಲೇಷನ್. ಸೊ ಇದೇ ರೀತಿ ನಾವೇನು ಮಾಡ್ಬೋದು ಅಂತಂದರೆ, ಎಲಿಮೆಂಟ್ಗಳನ್ನ ತಗೊಳ್ಳೋದು, ಸಬ್ಸೆಟ್ ಬರೆಯೋದು, ಆ ಸಬ್ಸೆಟ್ ಕೂಡ ಒಂದು ರಿಲೇಷನ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಸೊ ರಿಲೇಷನ್ ಅಂತಂದ್ರೆ ಏನೂ ಇಲ್ಲ, ಕಾರ್ಟೇಶಿಯನ್ ಪ್ರಾಡಕ್ಟ್ ಇರುತ್ತೆ. ಆ ಕಾರ್ಟೇಶಿಯನ್ ಪ್ರಾಡಕ್ಟ್ನ ಯಾವುದೇ ಸಬ್ಸೆಟ್ ತಗೊಂಡ್ರು ಕೂಡ ಅದು ಒಂದು ರಿಲೇಷನ್. ಎನಿ ಸಬ್ಸೆಟ್ ಆಫ್ ಎ ಕಾರ್ಟೇಶಿಯನ್ ಪ್ರಾಡಕ್ಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ರಿಲೇಷನ್. ಇದು ಎರಡು ಸೆಟ್ಗಳ ನಡುವೆ. ಇನ್ನೊಮ್ಮೆ ಏನು ಮಾಡ್ತಾರೆ ಅಂತಂದ್ರೆ, ಒಂದೇ ಸೆಟ್ ಮೇಲೆ ಡಿಫೈನ್ ಮಾಡ್ತಾರೆ. ರಿಲೇಷನ್ ಆನ್ ಎ ಅಂತ ಡಿಫೈನ್ ಮಾಡ್ತಾರೆ. ರಿಲೇಷನ್ ಆನ್ ಎ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಇರುತ್ತೆ ಅಂತ. ಎ ರಿಲೇಷನ್ ಆರ್ ಫ್ರಮ್ ಎ ಟು ಎ. ರಿಲೇಷನ್ ಆನ್ ಎ ಅಂತಂದ್ರೆ ಎರಡು ಸೆಟ್ಗಳು ಎ ಆಗಿರುತ್ತೆ ಅಂತ. ಎ ಟು ಎ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಅಲ್ಲಿ ಎ ಕ್ರಾಸ್ ಎ ಅನ್ನೋದು ಸಬ್ಸೆಟ್ ಆಗಿರುತ್ತೆ. ಸೊ ಎ ಕ್ರಾಸ್ ಎಗೆ ಯಾವೆಲ್ಲ ಸಬ್ಸೆಟ್ಗಳು ಬರಿಬೋದಲ್ಲ, ಅದು ರಿಲೇಷನ್ ಆನ್ ಎ ಅಂತ. ಈಗ ಸಬ್ಸೆಟ್ಸ್ ಅಂತ ಬಂದಾಗ ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು ಇಲ್ಲಿ? ಈಗ ಎ ಅನ್ನೋ ಒಂದು ಸೆಟ್ ಇದೆ ಅಂತ ಅನ್ಕೊಳ್ಳಿ. ಎ ಅನ್ನೋ ಒಂದು ಸೆಟ್ ಇದೆ. ಇಲ್ಲಿ ಇಫ್ ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು, ಟೇಕ್ ಫಾರ್ ಎಕ್ಸಾಂಪಲ್ ಕೆ. ಎ ಅನ್ನೋ ಸೆಟ್ ಅಲ್ಲಿ ಕೆ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತಂದ್ರೆ, then total number of subsets that can be generated from this set is equal to 2 to the power of k. A ನ ಸೆಟ್ ಅಲ್ಲಿ k ಅನ್ನಷ್ಟು ಎಲಿಮೆಂಟ್ಸ್ ಇದ್ರೆ, k ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಎಷ್ಟು ಸಬ್ಸೆಟ್ ಗಳನ್ನು ಜನರೇಟ್ ಮಾಡಬಹುದು ಅಂದ್ರೆ 2 to the power of k ಸಬ್ಸೆಟ್ ಗಳನ್ನು ಜನರೇಟ್ ಮಾಡಬಹುದು. ಇಲ್ಲಿಯೂ ಕೂಡ ಪ್ರತಿ ಒಂದು ಸಬ್ಸೆಟ್ ಒಂದೊಂದು ರಿಲೇಷನ್ ಆಗೋದ್ರಿಂದ ಈ ರೀತಿ ಎಷ್ಟು ಸಬ್ಸೆಟ್ ಗಳನ್ನ ಜನರೇಟ್ ಮಾಡಬಹುದು ಫಸ್ಟ್ ನೋಡೋಣ. ಆ ಒಂದೊಂದು ಸಬ್ಸೆಟ್ ಒಂದೊಂದು ರಿಲೇಷನ್ ಆಗೋದ್ರಿಂದ ಎಷ್ಟು ರಿಲೇಷನ್ಗಳಾಗ್ತವೆ ಅಂತ ನೆಕ್ಸ್ಟ್ ನೋಡೋಣ. ಈಗ ಎ ಅನ್ನೋ ಸೆಟ್ ಅಲ್ಲಿ ಇಮ್ಯಾಜಿನ್, ಎ ಅನ್ನೋ ಸೆಟ್ ಅಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು, ಬಿ ಅನ್ನೋ ಸೆಟ್ ಅಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ, ಕಾರ್ಟೇಶಿಯನ್ ಪ್ರಾಡಕ್ಟ್ ಎನ್ ಆಫ್ ಎ ಕ್ರಾಸ್ ಬಿ ನಲ್ಲಿ ವಿ ನೋ ದಟ್ ವಿ ವಿಲ್ ಹ್ಯಾವ್ ಪಿ ಇಂಟು ಕ್ಯೂ ಅಥವಾ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್. ಎ ನಲ್ಲಿ 2 ಎಲಿಮೆಂಟ್ ಇದೆ, ಬಿ ನಲ್ಲಿ 3 ಎಲಿಮೆಂಟ್ ಇದೆ. ಹಾಗಾದ್ರೆ ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ ಇರ್ತದೆ? 2 ಇಂಟು 3, 2 3s are 6 elements. 1 2 3 4 5 6. Similarly, if A has P number of elements and B has Q number of elements, then A cross B will have P into Q number of elements. ಇದೇನಿದು? Number of elements present in the set called A cross B. A cross B ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಯಾಕೆ ನಾನು A cross B ನ ನಂಬರ್ ಆಫ್ ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂತಂದ್ರೆ, ಸಬ್ಸೆಟ್ಗಳೇನು ಬರ್ತಾ ಇದೆ ಅದು ಎ ಕ್ರಾಸ್ ಬಿ ಇಂದ ಬರ್ತಾ ಇರೋದು. ಇಲ್ಲಿ ಸಬ್ಸೆಟ್ಗಳೇನು ಬಂದಿತ್ತು ಅದು ಎ ನ ಸೆಟ್ ಇಂದ ಬಂದಿತ್ತು. ಆ ಎ ನ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ನೋಡಿ ನಾನೇನು ಬರ್ದಿದ್ದು 2 to the power of that ವ್ಯಾಲ್ಯೂ ಬರ್ದಿದ್ದು. ಅಷ್ಟು ಸಬ್ಸೆಟ್ಗಳಿರುತ್ತೆ ಅಂತ. ಸೊ ಎಷ್ಟು ಸಬ್ಸೆಟ್ಸ್ ಬೇಕು ಅಂತಂದ್ರೆ ಅದು ಯಾವ ಸೆಟ್ ಇಂದ ಬಂದಿರೋದು ನಮಗೆ ಬೇಕು. ಇಲ್ಲಿ ಈ ಎಲ್ಲಾ ಸಬ್ಸೆಟ್ಗಳು ಬಂದಿರೋದು ಎ ಕ್ರಾಸ್ ಬಿ ಅನ್ನೋ ಕಾರ್ಟೇಶಿಯನ್ ಪ್ರಾಡಕ್ಟ್ ಇಂದ. ಹಾಗಾಗಿ ಈ ಎ ಕ್ರಾಸ್ ಬಿ ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಬೇಕು ನನಗೆ.
ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಬೇಕು ಅಂತಂದ್ರೆ ಎ ನಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತದೆ, ಬಿ ನಲ್ಲಿ ಎಷ್ಟು ಎಲಿಮೆಂಟ್ ಇರ್ತದೆ ಅದು ಬೇಕು ನನಗೆ. ಸೊ ಎ ನಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸ್, ಬಿ ನಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಎ ಕ್ರಾಸ್ ಬಿ ನಲ್ಲಿ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಈ ರಿಸಲ್ಟ್ ಬಂತು ನಮಗೆ ಎನ್ ಆಫ್ ಎ ಈಕ್ವಲ್ ಟು ಕೆ. ಸೊ ಎನ್ ಆಫ್ ದಿಸ್ ಸೆಟ್ ಈಕ್ವಲ್ ಟು ಪಿ ಇಂಟು ಕ್ಯೂ. ಹಾಗಾದ್ರೆ ಎ ಕ್ರಾಸ್ ಬಿ ಇಂದ ಎಷ್ಟು ಸಬ್ಸೆಟ್ ಗಳನ್ನು ಜನರೇಟ್ ಮಾಡಬಹುದು? 2 to the power of ದಿಸ್ ವ್ಯಾಲ್ಯೂ. ಸೊ 2 to the power of ಇಲ್ಲಿ ಒಂದು ನಂಬರ್ ಬಂದಿದೆ ನೋಡಿ, ಅದು 2 to the power of ಪಿ ಇಂಟು ಕ್ಯೂ. ಇಷ್ಟು ಸಬ್ಸೆಟ್ ಗಳನ್ನ ನಾವು ಜನರೇಟ್ ಮಾಡಬಹುದು. ಸೊ ಒಂದೊಂದು ಸಬ್ಸೆಟ್ ಕೂಡ ಒಂದೊಂದು ರಿಲೇಷನ್ ಆಗೋದ್ರಿಂದ ಎಷ್ಟು ರಿಲೇಷನ್ಗಳನ್ನ ಜನರೇಟ್ ಮಾಡಬಹುದು ಅಥವಾ ಎಷ್ಟು ರಿಲೇಷನ್ಗಳನ್ನ ಡಿಫೈನ್ ಮಾಡಬಹುದು ಅಂತಂದ್ರೆ 2 to the power of ಪಿ ಕ್ಯೂ ನಂಬರ್ ಆಫ್ ರಿಲೇಷನ್ಸ್ಗಳನ್ನ ಡಿಫೈನ್ ಮಾಡಬಹುದು. ಸೊ ಸಬ್ಸೆಟ್ಗಳೇ ರಿಲೇಷನ್ಸ್, ಹಾಗಾಗಿ ಅಷ್ಟು ರಿಲೇಷನ್ಸ್ ಅಂತ. ಸೊ ಇಫ್ ಎ ಹ್ಯಾಸ್ p number of elements, if b has q number of elements, then total number of relations that can be defined from the set a to set b is 2 to the power of pq. 2 to the power of pq. ಒಂದು ವೇಳೆ ಒಂದೇ ಸೆಟ್ ಇಂದ ನಾವೇನಾದ್ರೂ ರಿಲೇಷನ್ ಡಿಫೈನ್ ಮಾಡ್ತಿದೀವಿ, ಒಂದೇ ಸೆಟ್ ಮೇಲೆ ಡಿಫೈನ್ ಮಾಡ್ತಿದೀವಿ ಅಂತಂದ್ರೆ ಹೇಳಿದ್ನಲ್ಲ ರಿಲೇಷನ್ ಆನ್ ಎ, ಒಂದೇ ಸೆಟ್ ಮೇಲೆ ನಾವು ರಿಲೇಷನ್ ಡಿಫೈನ್ ಮಾಡ್ತಿದೀವಿ ಅಂತಂದ್ರೆ ಆವಾಗ ಎನ್ ಆಫ್ ಎ ಈಕ್ವಲ್ ಟು ಪಿ, ಎರಡು ಸೆಟ್ಗಳು ಸೇಮ್ ಆಗಿರುತ್ತೆ. ಎನ್ ಆಫ್ ಬಿ ಆಗಿರಲ್ಲ, ಇಲ್ಲೂ ಕೂಡ ಎ ಆಗಿರುತ್ತೆ. ದೇರ್ ಫೋರ್ ಎನ್ ಆಫ್ ಎ ಈಕ್ವಲ್ ಟು ಪಿ ಆದ್ರೆ ಅಗೇನ್ ಸೆಕೆಂಡ್ ಸೆಟ್ ಕೂಡ ಅದೇ ಪಿ ಆಗಿರೋದ್ರಿಂದ ಎನ್ ಆಫ್ ಎ ಕ್ರಾಸ್ ಎ ಏನಾಗಿರುತ್ತೆ? ಪಿ ಇಂಟು ಪಿ, ದಟ್ ಈಸ್ ನಥಿಂಗ್ ಬಟ್ ಪಿ ಸ್ಕ್ವೇರ್. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಪಿ ಸ್ಕ್ವೇರ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾದ್ರೆ ಒಂದೇ ಸೆಟ್ ಒಳಗಡೆ ನಾವು ರಿಲೇಷನ್ ಡಿಫೈನ್ ಮಾಡಿದ್ರೆ ಎಷ್ಟು ಏನು ರಿಲೇಷನ್ಗಳು ಡಿಫೈನ್ ಮಾಡಬಹುದು ಅಂತಂದ್ರೆ 2 to the power of ಪಿ ಸ್ಕ್ವೇರ್ ನಂಬರ್ ಆಫ್ ರಿಲೇಷನ್ಸ್ ಅನ್ನ ಡಿಫೈನ್ ಮಾಡಬಹುದು. 2 to the power of ಪಿ ಸ್ಕ್ವೇರ್ ನಂಬರ್ ಆಫ್ ರಿಲೇಷನ್ಸ್. ಯಾಕಂದ್ರೆ ಅಷ್ಟು ಸಬ್ಸೆಟ್ಗಳು ಸಿಗುತ್ತೆ, ಆ ಒಂದೊಂದು ಸಬ್ಸೆಟ್ ಒಂದೊಂದು ರಿಲೇಷನ್, ಹಾಗಾಗಿ ಅಷ್ಟು ರಿಲೇಷನ್ಗಳನ್ನ ನಾವು ಒಂದು ಸೆಟ್ ಮೇಲೆ ಡಿಫೈನ್ ಮಾಡಬಹುದು. ಯಾಕಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಯೂಶುವಲಿ ಅದೇ ರೀತಿನೇ ಡಿಸ್ಕಸ್ ಮಾಡೋದು, ಎರಡೆರಡು ಸೆಟ್ಗಳು ಇರೋದಿಲ್ಲ, ಯೂಶುವಲಿ ಇರೋದಿಲ್ಲ. ಇದ್ರೇನು ತೊಂದರೆ ಇಲ್ಲ, ಒಂದು ವೇಳೆ ಒಂದೇ ಸೆಟ್ ಇತ್ತು ಅಂತಂದ್ರೆ ಅಷ್ಟು ರಿಲೇಷನ್ಗಳು ನಮಗೆ ಸಿಗ್ತದೆ. ಇಲ್ಲಿ ನೋಡಿ ಎರಡು ರಿಲೇಷನ್ ನಾವು ಹೇಳಿದ್ವಿ, ವೈಡ್ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ ಅಂತ. ಇವು ಮೇಜರ್ ಆಗಿ ಎರಡು ತರದ ರಿಲೇಷನ್ಸ್ ಹೊರತು ನೆಕ್ಸ್ಟ್ ಇನ್ನೂ ಕೆಲವೊಂದು ಟೈಪ್ಸ್ ಇದೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ. ಅದು ಬಹಳ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಂಟ್ರೊಡಕ್ಷನ್ ಇರಲಿ ಮತ್ತು ಎಷ್ಟು ರಿಲೇಷನ್ಸು ಮತ್ತು ಅದರ ಬೇಸಿಕ್ ಟರ್ಮಿನಾಲಜಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ 1, a ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ, ಹೌದಾ? ಇಲ್ಲಿ ರಿಲೇಷನ್ ಅಂತ ಬಂದ್ರೆ ಇಲ್ಲಿ ನೋಡಿ 1, b ಬಿಲಾಂಗ್ಸ್ ಟು R3, ಅಥವಾ ಇದಕ್ಕೆ ಜಸ್ಟ್ ಆರ್ ಅಂತ ಕೊಟ್ರೆ ಒಂದು ಹೊಸ ಎಕ್ಸಾಂಪಲ್ ತಗೊಂಡ್ಬಿಡೋಣ. ಆರ್ ಈಕ್ವಲ್ ಟು a, b, c, d, x, y ಈ ರೀತಿ ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಇದು ಒಂದು ರಿಲೇಷನ್. ಏನೋ ತಗೊಂಡ್ಬಿಟ್ಟಿದ್ವಿ, ಯಾವುದೋ ಒಂದು ಎರಡು ಸೆಟ್ ಇದೆ, ಆ ಎರಡು ಸೆಟ್ ಇಂದ ಕಾರ್ಟೇಶಿಯನ್ ಪ್ರಾಡಕ್ಟ್ ಡಿಫೈನ್ ಮಾಡಿ ಆ ಕಾರ್ಟೇಶಿಯನ್ ಪ್ರಾಡಕ್ಟ್ ಇಂದ ಸಬ್ಸೆಟ್ ತಗೊಂಡಿರೋದು, ಆ ಸಬ್ಸೆಟ್ ಗೆ ಕೊಟ್ಟಿರೋಂಥ ಹೆಸರು ರಿಲೇಷನ್, ಇದು ಆರ್. ಇಲ್ಲಿ a, b ಅನ್ನೋದು ಒಂದು ಎಲಿಮೆಂಟ್. a, b ಬಿಲಾಂಗ್ಸ್ ಟು ಆರ್. a, b ಬಿಲಾಂಗ್ಸ್ ಟು ಆರ್, ಯಾಕಂದ್ರೆ ಎಲಿಮೆಂಟ್ ಆಗಿರೋದ್ರಿಂದ ಬಿಲಾಂಗ್ಸ್ ಟು ಬರ್ತೀವಿ. a, b ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಏನು ಅಂತಂದ್ರೆ a ಈಸ್ ರಿಲೇಟೆಡ್ ಟು ಬಿ. ಇದನ್ನ ಹಿಂಗೂ ಬರೀತೀವಿ. ಎರಡು a, b ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ a ಈಸ್ ರಿಲೇಟೆಡ್ ಟು ಬಿ. a ಈಸ್ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್ ಅಂತ ಅರ್ಥ. ಆರ್ ಅನ್ನೋ ರಿಲೇಷನ್ ಅಲ್ಲಿ ಎ ಮತ್ತು ಬಿ ಎರಡು ಕೂಡ ರಿಲೇಟೆಡ್. ಎ ಬಿಗೆ ರಿಲೇಟ್ ಆಗಿದೆ ಅಂತ, ಎರಡು ರಿಲೇಟೆಡ್ ಅನ್ನೋದಕ್ಕಿಂತಲೂ ಎ ಬಿಗೆ ರಿಲೇಟ್ ಆಗಿದೆ ಅಂತ. ಅದನ್ನ ಬರೆಯೋದು ಯಾವ ರೀತಿ ಬರೀತೀವಿ ಅಂತಂದ್ರೆ ನಡುವೆ ಆರ್, ಈ ರೀತಿ ಎ ರಿಲೇಟೆಡ್ ಟು ಬಿ. ದಿಸ್ ಇಂಪ್ಲೈಸ್ a, b ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ ಎ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್. ಬರೆಯೋದು ಈ ರೀತಿ, ಎ ಈಸ್ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್. Similarly, C is related to D under the relation R. Similarly, here 1 is related to A under the relation R1. 2 is related to C under the relation R2. 1 is related to B under the relation R3. 2 is related to A under the relation R3. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬರೆಯೋದಷ್ಟೇ, ಯಾವ ಎಲಿಮೆಂಟ್ ಜೊತೆಗೆ ರಿಲೇಟ್ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಈ ರೀತಿ ಬರೀತೀವಿ. Yes.
ಎರಡು ಸೆಟ್ ತಗೊಂಡಿದ್ದೀನಿ ಇಲ್ಲಿ 1 2 3 B 2 4 6 ಕಾರ್ಟಿಷಿಯನ್ ಪ್ರಾಡಕ್ಟ್ ಬರ್ದಿದ್ದೀನಿ 1 2 1 4 1 6 2 2 2 4 2 6 3 2 3 4 3 6. ಈಗ ಈ ಸೆಟ್ಟಿಂದ ಒಂದು ರಿಲೇಷನ್ ನಾನು ಬರೀತೀನಿ, ಡಿಫೈನ್ ಮಾಡ್ತೀನಿ. ಯಾವ್ಯಾವ ಎಲಿಮೆಂಟ್ಸ್ ತಗೊಳ್ತೀನಿ ಅಂತಂದರೆ 1 2 2 4 3 6 ಈ ರೀತಿ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಆಕ್ಚುಲಿ ಅಬ್ಸರ್ವ್ ಮಾಡಿದರೆ ಏನಂತ ಡಿಫೈನ್ ಮಾಡಿದೆ ಇಲ್ಲಿ ಅಂತಂದರೆ, ಫಸ್ಟ್ ಎಲಿಮೆಂಟ್ ಈಸ್ ಹಾಫ್ ಆಫ್ ದ ಸೆಕೆಂಡ್ ಎಲಿಮೆಂಟ್, ಅಥವಾ ಸೆಕೆಂಡ್ ಎಲಿಮೆಂಟ್ ಈಸ್ ಡಬಲ್ ದ ಫಸ್ಟ್ ಎಲಿಮೆಂಟ್. ಸೊ ಒಂದನ್ನ ಡಬಲ್ ಮಾಡಿದರೆ 2 ಬರ್ತದೆ, 2ನ ಡಬಲ್ ಮಾಡಿದರೆ 4 ಬರುತ್ತೆ, 3ನ ಡಬಲ್ ಮಾಡಿದರೆ 6 ಬರ್ತದೆ. ಈ ರೀತಿ ಒಂದು ಡಿಫೈನ್ ಮಾಡಿದ್ವಿ ಅಷ್ಟೇ. ಸೆಟ್ ಬಿಲ್ಡರ್ ಮೆಥಡ್ ಅಲ್ಲಿ ಡಿಫೈನ್ ಮಾಡ್ತೀವಿ ಆ ರೀತಿ. ನೆಕ್ಸ್ಟ್ ಬರುತ್ತೆ ಕ್ವಶನ್ಸ್, ಅಲ್ಲಿ ಹೇಳ್ತೀವಿ. ಒಂದು ರಿಲೇಷನ್ ಡಿಫೈನ್ ಮಾಡಿದೀವಿ ಇಲ್ಲಿ. ಕ್ಲಿಯರ್ಲಿ ದಿಸ್ ಈಸ್ ಸಬ್ಸೆಟ್ ಆಫ್ A cross B. Since this is subset of A cross B, so this is a relation. It is also a relation. So 1 is related to 2 under the relation R. 2 is related to 4 under the relation R. Similarly 3 related to 6 under the relation R. ಇಲ್ಲಿ ಫಸ್ಟ್ ಆರ್ಡರ್ಡ್ ಪೇರ್ಗಳೇನಿದೆ, ಆ ಆರ್ಡರ್ಡ್ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟ್ಗಳನ್ನ ಮಾತ್ರ ಕಲೆಕ್ಟ್ ಮಾಡಿ ಬರೆದ್ರೆ ಅದನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ಡೊಮೈನ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ ನಾವು ಡೊಮೈನ್ ಅಂತ ಕರಿತೀವಿ. ಇದನ್ನ ಯೂಶುವಲಿ ಈ ರೀತಿ ಬರೀತಾರೆ, ಡೊಮೈನ್ ಆಫ್ ಆರ್ ಈಕ್ವಲ್ ಟು, ಡೊಮೈನ್ ಈಸ್ ಆಲ್ಸೋ ಎ ಸೆಟ್. ರಿಲೇಷನ್ ಕೂಡ ಒಂದು ಸೆಟ್, ಡೊಮೈನು ಕೋಡೊಮೈನ್ ಅಂತೆಲ್ಲ ಬರುತ್ತೆ, ಅವೆಲ್ಲನೂ ಸೆಟ್ಗಳೇ. ಹಾಗಾದ್ರೆ ಡೊಮೈನ್ ಆಫ್ ಆರ್, ಈ ರಿಲೇಷನ್ ಅನ್ನ ಡೊಮೈನ್ ಅಂತ ಕೇಳಿದ್ರೆ ಅದರ ಅರ್ಥ ಏನು? ಫಸ್ಟ್ ಎಲಿಮೆಂಟ್ಸ್ ಆಫ್ ಆಲ್ ದ ಆರ್ಡರ್ ಪೇರ್ಸ್ ಪ್ರೆಸೆಂಟ್ ಇನ್ ಎ ರಿಲೇಷನ್. ರಿಲೇಷನ್ ಒಳಗಡೆ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ ಅನ್ನು ನಾವು ಡೊಮೈನ್ ಅಂತ ಕರಿತೀವಿ. ಫಸ್ಟ್ ಎಲಿಮೆಂಟ್ ಯಾವ್ದಾವ್ದಿದೆ? 1 2 3 1 2 3. ದಿಸ್ ಈಸ್ ಡೊಮೈನ್ ಆಫ್ ದ ರಿಲೇಷನ್. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ಗಳೇನಿದೆ ಆರ್ಡರ್ಡ್ ಪೇರ್ ಅಲ್ಲಿ, ಆ ಸೆಕೆಂಡ್ ಎಲಿಮೆಂಟ್ಗಳನ್ನ ನಾವೇನಾದ್ರೂ ಕಲೆಕ್ಟ್ ಮಾಡಿ ಬರೆದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೇಂಜ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ರೇಂಜ್ ಆಫ್ ದ ರಿಲೇಷನ್. ಅದನ್ನ ಯೂಶುವಲಿ ಸೇಮ್ ರೇಂಜ್ ಅಂತಾನೆ ಫುಲ್ ಬರೆದು, ರೇಂಜ್ ಈಸ್ ಈಕ್ವಲ್ ಟು 2 4 6. ಸೊ ರೇಂಜ್ ಆಫ್ ಆರ್. ಇನ್ನು ಎ ಕ್ರಾಸ್ ಬಿ ಇಂದ ನಾವು ಬರ್ದಿರ್ತೀವಿ ಹೌದಾ ಸಬ್ಸೆಟ್ ಅನ್ನ. ಇಲ್ಲಿ ಸೆಕೆಂಡ್ ಸೆಟ್ ಅನ್ನ ಏನಾದರೂ ಕನ್ಸಿಡರ್ ಮಾಡಿದ್ರೆ, ಕಂಪ್ಲೀಟ್ ಸೆಕೆಂಡ್ ಸೆಟ್ ಬಿ, ಇದನ್ನ ಕನ್ಸಿಡರ್ ಮಾಡಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೋಡೊಮೈನ್ ಅಂತ ಕರಿತೀವಿ. ಫಸ್ಟ್ ಸೆಟ್ಟಿಗೆ ಏನು ಹೆಸರಿಲ್ಲ, ಫಸ್ಟ್ ಸೆಟ್ಟಿಗೆ ಏನೂ ಹೆಸರಿಲ್ಲ. ಇಲ್ಲಿ ಬರೋದು 3 ಟರ್ಮ್ಗಳು, ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಅದನ್ನು ಕೂಡ ರಿಲೇಷನ್ ಅಲ್ಲಿ ಜಾಸ್ತಿ ಬಳಸಲ್ಲ, ಫಂಕ್ಷನ್ ಅಲ್ಲಿ ಜಾಸ್ತಿ ಬಳಸ್ತೀವಿ ನಾವು. ಫಂಕ್ಷನ್ ಅಲ್ಲಿ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್ ಜಾಸ್ತಿ ಬಳಸ್ತೀವಿ. ಸೊ ರಿಲೇಷನ್ ಅಂತ ಬಂದಾಗ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ ಅನ್ನು ನಾವು ಡೊಮೈನ್ ಅಂತ ಕರಿತೀವಿ, ಸೆಕೆಂಡ್ ಎಲಿಮೆಂಟ್ಗಳ ಕಲೆಕ್ಷನ್ ರೇಂಜ್ ಅಂತ ಕರಿತೀವಿ. ಸೆಕೆಂಡ್ ಸೆಟ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ ಈ ಸೆಕೆಂಡ್ ಸೆಟ್ ಏನಿರುತ್ತಲ್ಲ, ಈ ಸೆಕೆಂಡ್ ಸೆಟ್ಗೆ ಏನಂತ ಕರಿತೀವಿ ನಾವು? ಕೋಡೊಮೈನ್ ಅಂತ ಕರಿತೀವಿ. ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಇದನ್ನ ಜನರಲ್ ಆಗಿ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ, ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ, ದೆನ್ ವಿ ವಿಲ್ ಹ್ಯಾವ್ ಎ ಕಮ ಬಿ ಟೈಪ್ ಆಫ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್ ಆರ್. ಸೊ ಈ ರೀತಿ ಎಲಿಮೆಂಟ್ಸ್ಗಳು ಇರುತ್ತೆ. ಇಲ್ಲಿ ಎ ವಿಲ್ ಕಮ್ ಫ್ರಮ್ ದ ಸೆಟ್ ಎ ಅಂಡ್ ಬಿ ವಿಲ್ ಕಮ್ ಫ್ರಮ್ ದ ಸೆಟ್ ಬಿ. ಸೊ ಈ ರೀತಿ ಬಂದಿರುತ್ತಲ್ಲ, ಎಲ್ಲ ಎಲಿಮೆಂಟ್ಸ್ ಇರಲ್ಲ, ಬಟ್ ಕೆಲವೊಂದಷ್ಟು ಎಲಿಮೆಂಟ್ಸ್ ಇರುತ್ತೆ. ಓಕೆ, ಇಲ್ಲಿ ಡೊಮೈನ್ ಅನ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ, ಡೊಮೈನ್ ಆಫ್ ಆರ್ ಈಸ್ ಡಿಫೈನ್ಡ್ ಆಸ್ ಫಸ್ಟ್ ಎಲಿಮೆಂಟ್ಸ್, ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ರಿಲೇಷನ್. ಸೊ ಎ ಸಚ್ ದಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಅಂದ್ರೆ ರಿಲೇಷನ್ ಒಳಗಡೆ ಇರ್ತಕ್ಕಂಥ ಈ ರೀತಿಯ ಆರ್ಡರ್ಡ್ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ ಅಂತ ಅರ್ಥ. ಅದೇ ರೀತಿ ರೇಂಜ್ ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು ಅಂತಂದ್ರೆ, ರೇಂಜ್ ಆಫ್ ಆರ್ ಇಸ್ ಈಕ್ವಲ್ ಟು ಬಿ ಸಚ್ ದಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಅಂದ್ರೆ ಏನು ರಿಲೇಷನ್ ಇರುತ್ತೆ, ಆ ರಿಲೇಷನ್ ಒಳಗಡೆ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳಲ್ಲಿ ಸೆಕೆಂಡ್ ಎಲಿಮೆಂಟ್ಗಳ ಕಲೆಕ್ಷನ್ ಅಂತ. ನೀವು ಈ ಡೆಫಿನೇಷನ್ಸ್ ಅರ್ಥ ಆದ್ರೆ ಓಕೆ, ಇದು ಬರಬೇಕು. ಆಕ್ಚುಲಿ ಇದನ್ನ ಬರೆಯೋದಕ್ಕೆ ಬರಬೇಕು, ನಿಮಗೆ ಬಂದ್ರೆ ಬಹಳ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಜಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ರಿ.
ರಿಲೇಷನ್ ಏನಿರುತ್ತೆ ಅದರಲ್ಲಿ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಟ್ ಮಾಡಿದರೆ ಡೊಮೈನ್, ಸೆಕೆಂಡ್ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿದರೆ ರೇಂಜ್. ಕೋಡೊಮೈನ್ ಅನ್ಬೇಕು ಅಂದ್ರೆ ಆ ಕಾರ್ಟೇಶನ್ ಪ್ರಾಡಕ್ಟ್ ಅಲ್ಲಿ ಸೆಕೆಂಡ್ ಸೆಟ್ ಯಾವ್ದು ಇರುತ್ತಲ್ಲ ಅದು ಕೋಡೊಮೈನ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಡೊಮೈನು, ಕೋಡೊಮೈನ್ ಮತ್ತು ರೇಂಜ್. ಇಲ್ಲಿ ನಾವು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಫಂಕ್ಷನ್ ಅಲ್ಲಿ. ಈ ಡೊಮೈನ್, ಕೋಡೊಮೈನ್ ಮತ್ತು ರೇಂಜ್ಗಳನ್ನ ಫಂಕ್ಷನ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಒಂದು ಕ್ವಶನ್ ತಗೋಣ. ಲೆಟ್ ಎ ಈಕ್ವಲ್ ಟು 1 2 3 4 5 6. ಡಿಫೈನ್ ಎ ರಿಲೇಷನ್ ಫ್ರಮ್ ಎ ಟು ಎ. ಅಂದರೆ ಎರಡು ಸೆಟ್ಗಳಲ್ಲಿ ಸೇಮ್ ಇದೇ ಸೆಟ್, ಫಸ್ಟ್ ಸೆಟ್ ಕೂಡ ಇದೆ, ಸೆಕೆಂಡ್ ಸೆಟ್ ಕೂಡ ಇದೆ. ಸೆಕೆಂಡ್ ಸೆಟ್ ಅಂತಂದ್ರೆ ಕೋಡೊಮೈನ್, ಕೋಡೊಮೈನ್ ಇಸ್ ಆಲ್ಸೋ ಎ. ಸೊ ಎ ಕ್ರಾಸ್ ಎ ಅದರ ಸಬ್ಸೆಟ್ನ ನಾವಿಲ್ಲಿ ಬರೆಯೋಕೆ ಹೊರಟಿದ್ದೀವಿ. ಡಿಫೈನ್ ರಿಲೇಷನ್ ಎ ಫ್ರಮ್ ಎ ಬೈ. ಯಾವ ರೀತಿ ಡಿಫೈನ್ ಮಾಡಿದ ರಿಲೇಷನ್ ಅಂದ್ರೆ ಆರ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್, ಈ ರೀತಿಯ ಎಲಿಮೆಂಟ್ಗಳು ಬರಬೇಕು, ಎಕ್ಸ್ ಕಮ ವೈ ತರದ ಎಲಿಮೆಂಟ್ಗಳು ಬರಬೇಕು. ಆದ್ರೆ ಕಂಡೀಷನ್ ಏನಿದೆ ಅಂತಂದ್ರೆ ಇಲ್ಲಿ ಸಚ್ ದಟ್ ವೈ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ವೈ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಈ ರೀತಿ ಎಲಿಮೆಂಟ್ಗಳು ಬರಬೇಕು. ಅಂಡ್ ರೈಟ್ ದ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್ ಅಂತ ಹೇಳ್ತಾರೆ ಇಲ್ಲಿ. ರೈಟ್ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಸೊ ದಿಸ್ ಇಸ್ ದ ಕಂಡೀಷನ್, y ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಅಂದರೆ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ಗಿಂತ ಒಂದು ಜಾಸ್ತಿ ಇರಬೇಕು ಅಂತ ನೋಡಿ. ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ಗಿಂತ ಜಾಸ್ತಿ ಇರಬೇಕು. ಈ ಎಕ್ಸ್ ಮತ್ತು ವೈ ಎಲ್ಲಿಂದ ಬರಬೇಕು? ಎಲ್ಲ ಎಲಿಮೆಂಟ್ಗಳು ಎ ಅನ್ನೋ ಸೆಟ್ ಇಂದಾನೆ ಬರಬೇಕು. ಬೋತ್ ಎಕ್ಸ್ ಅಂಡ್ ವೈ ಶುಡ್ ಬಿಲಾಂಗ್ ಟು ದ ಸೆಟ್ ಎ. ಈಗ ನೋಡೋಣ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತೇಳಿ ನೋಡೋಣ. y ಈಕ್ವಲ್ ಟು ಎಕ್ಸ್ ಪ್ಲಸ್ 1, ದಿಸ್ ಇಸ್ ದ ಗಿವನ್ ಈಕ್ವೇಶನ್. ಇದು ಈಕ್ವೇಶನ್ ಕೊಟ್ಟಿದ್ದಾರೆ ಅವರು. ಸೊ ಎಕ್ಸ್ ಮತ್ತು ವೈ ಎರಡೂ ಇದೇ ಸೆಟ್ ಇಂದ ಬರಬೇಕಾಗಿರೋದ್ರಿಂದ ಇನ್ಪುಟ್ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ವೈ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ದೆನ್ ವೈ ವಿಲ್ ಬಿ ಈಕ್ವಲ್ ಟು 2. ಯಾಕಂದ್ರೆ ಇಲ್ಲಿ 1 ಹಾಕಿದ್ರೆ 1 + 1 2 ಆಗುತ್ತೆ. ಸೊ 1, 2 ನೋಡಿ ಈಕ್ವೇಶನ್ ಏನಂತ ಹೇಳ್ತಿತ್ತು, ವೈ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ವೈ ಅಂದ್ರೆ ಇದು, ಎಕ್ಸ್ ಅಂದ್ರೆ ಇದು. ಸೊ ಎಕ್ಸ್ ಕೋಆರ್ಡಿನೇಟ್ ಎಷ್ಟಿರುತ್ತಲ್ಲ ಅದಕ್ಕಿಂತ ಒಂದು ಜಾಸ್ತಿ ವೈ ಕೋಆರ್ಡಿನೇಟ್ ಇರಬೇಕು ಅಂತ. ಸೊ 1, 2 ಫಸ್ಟ್ ಎಲಿಮೆಂಟ್ ಯಾವುದು? 1, 2 ಬಂತು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2 ದೆನ್ ವೈ ವಿಲ್ ಬಿ ಈಕ್ವಲ್ ಟು 3. 2 ಇಲ್ಲ ಹಾಕಿದ್ರೆ 2 + 1 3. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 2, 3. ನೆಕ್ಸ್ಟ್ ಬರುತ್ತೆ 3, 4. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 3 ದೆನ್ ವೈ ವಿಲ್ ಬಿ ಈಕ್ವಲ್ ಟು 4. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 4 ದೆನ್ ವೈ ವಿಲ್ ಬಿ ಈಕ್ವಲ್ ಟು 5. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 5 ದೆನ್ ವೈ ವಿಲ್ ಬಿ ಈಕ್ವಲ್ ಟು 6. If x is equal to 6 then y will be equal to 7 and so on. ಈ ರೀತಿ ಆಗ್ತಾ ಹೋಗ್ತದೆ. ಈಗ ಎಲಿಮೆಂಟ್ಸ್ ಬರೀರಿ. 3, 4, 4, 5, 5, 6. ಇದೇ ಅವಸರದಲ್ಲಿ 6, 7, 7, 8 ಅಂತೆಲ್ಲ ಬರಿಬಾರ್ದು. ನಾ ಇಲ್ಲಿ ಬರ್ದಿದ್ದೀನಿ ಬೇಕು ಅಂತಾನೆ, ಬಟ್ ಬರಿಬಾರ್ದು. ಯಾಕೆಂತಂದ್ರೆ x ಈಕ್ವಲ್ ಟು 6 ಹಾಕಿದಾಗ y ಈಕ್ವಲ್ ಟು 7 ಬರುತ್ತೆ. ಆದ್ರೆ ದಿಸ್ y and this x both should belong to the set A. x ಮತ್ತು y ಎರಡು ಕೂಡ ಎಲ್ಲಿಂದ ಬರಬೇಕು ಅಂತಂದ್ರೆ ಎಲ್ಲೇನು ಸೆಟ್ ಕೊಟ್ಟಿದ್ರೆ ಅದೇ ಸೆಟ್ ಇಂದಾನೆ ಬರಬೇಕು. ಆದ್ರೆ ಇಲ್ಲಿ y ಈಕ್ವಲ್ ಟು 7 ಇದೆ, ಬಟ್ 7 ಈಸ್ ನಾಟ್ ಅನ್ ಎಲಿಮೆಂಟ್ ಆಫ್ ದ ಸೆಟ್ ಎ. 7 ಅನ್ನೋದು ಎ ಅಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಈ ಆರ್ಡರ್ಡ್ ಪೇರು ಮತ್ತು ಇದರ ನೆಕ್ಸ್ಟ್ ಬರ್ತಕ್ಕಂಥ ಆರ್ಡರ್ಡ್ ಪೇರ್ಗಳು ಯಾವುದು ಕೂಡ ಈ ರಿಲೇಷನ್ ಒಳಗಡೆ ಬರೋದಿಲ್ಲ. ಸೊ ಈ ರಿಲೇಷನ್ ಒಳಗಡೆಗೆ ಬರೋದಕ್ಕೆ ಎಲಿಜಿಬಲ್ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಯಾವ್ದು ಅಂದ್ರೆ 1, 2, 2, 3, 3, 4, 4, 5, 5, 6. ನೆಕ್ಸ್ಟ್ ಬರಲ್ಲ ಯಾವುದು ಎಲಿಮೆಂಟ್ ಈ ರಿಲೇಷನ್ ಒಳಗಡೆ ಬರೋದಿಲ್ಲ. ಸೊ ದಿಸ್ ಈಸ್ ದ ರಿಲೇಷನ್. ಆ ರೀತಿ ಡಿಫೈನ್ ಮಾಡಿದ್ರೆ ಈ ಎಲಿಮೆಂಟ್ಗಳು ಮಾತ್ರ ಬರೋಕ್ಕೆ ಸಾಧ್ಯ. ಒಂದು ವೇಳೆ ನೀವು ಎ ಕ್ರಾಸ್ ಎ ಫೈಂಡ್ ಔಟ್ ಮಾಡಿದ್ರಿ ಅಂತಂದ್ರೆ ಆ ಎ ಕ್ರಾಸ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 36 ಎಲಿಮೆಂಟ್ಸ್ ವಿಲ್ ಬಿ ದೇರ್. ಯಾಕಂತಂದ್ರೆ ಎ ನ ಸೆಟ್ ಅಲ್ಲಿ 6 ಇದೆ. ಎ ಕ್ರಾಸ್ ಎ ಅಂತಂದ್ರೆ 6 × 6 ಮಾಡಬೇಕಾಗುತ್ತೆ. 6, 6 36 ಎಲಿಮೆಂಟ್ಸ್. ಆ 36 ಎಲಿಮೆಂಟ್ಸ್ ಅಲ್ಲಿ ಈ ರೂಲ್ ನ ಫಾಲೋ ಮಾಡ್ತಕ್ಕಂಥ ಎಲಿಮೆಂಟ್ಗಳು ಯಾವುದು ಅಂದ್ರೆ ಇಷ್ಟು ಎಲಿಮೆಂಟ್ಸ್ ಮಾತ್ರ. ಉಳಿದಂತ 30 ಎಲಿಮೆಂಟ್ಗಳು ಆ ರೂಲ್ ನ ಫಾಲೋ ಮಾಡಲ್ಲ.
ಹಾಗಾಗಿ ಈ ಡಿಫೈನ್ ಮಾಡಿದಂಥ ರಿಲೇಷನ್ಗೆ ಯಾವ್ಯಾವ ಒಬೆ ಮಾಡ್ತಾವೆ ಅಂದ್ರೆ ಇಷ್ಟು ಎಲಿಮೆಂಟ್ಗಳು ಒಬೆ ಮಾಡ್ತವೆ. ಹಾಗಾಗಿ ಈ ರಿಲೇಷನ್ ಒಳಗಡೆ ಇಷ್ಟು ಮಾತ್ರ ಬರ್ತವೆ. ಬಟ್ ಆಬ್ವಿಯಸ್ಲಿ ದಿಸ್ ಸೆಟ್ ವಿಲ್ ಬಿ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ದೇರ್ಫೋರ್ ಇಟ್ ಇಸ್ ಅ ರಿಲೇಷನ್. ಇಟ್ ಇಸ್ ಅ ರಿಲೇಷನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಏನಂದ್ರೆ ಬರೆಯುವಂತ ಕ್ವಶನ್ ಅಲ್ಲಿ ಅವಸರದಲ್ಲಿ ನಾವೇನ್ ಮಾಡಿಬಿಡ್ತೀವಿ ಅಂತಂದ್ರೆ ಈ ರೀತಿ 6 7 7 8 9 10 ಅಂಡ್ ಸೊ ಆನ್ ಈ ರೀತಿ ಎಲ್ಲ ಬರೆಯುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿರ್ಬೇಕು. ನನ್ನ ಇನ್ಪುಟ್ ವ್ಯಾಲ್ಯೂ, ನನ್ನ ಔಟ್ಪುಟ್ ವ್ಯಾಲ್ಯೂ. ಇನ್ಪುಟ್ ಅಂದ್ರೆ ಎಕ್ಸ್, ಔಟ್ಪುಟ್ ಅಂದ್ರೆ ವೈ. ಸೊ ಇನ್ಪುಟ್ ವ್ಯಾಲ್ಯೂ ಮತ್ತು ಔಟ್ಪುಟ್ ವ್ಯಾಲ್ಯೂ ಎರಡೂ ಕೂಡ ಅಲ್ಲಿ ಯಾವ ಸೆಟ್ಗಳು ಕೊಟ್ಟಿರ್ತಾರಲ್ಲ ಆ ಸೆಟ್ ಇರ್ಲಿರ್ಬೇಕು. ಇನ್ಪುಟ್ ವ್ಯಾಲ್ಯೂ ಎ ಇಂದ ಬಂದಿದ್ರೆ, ಸಪೋಸ್ ಎರಡು ಸೆಟ್ಗಳ ಮೇಲೆ ಡಿಫೈನ್ ಮಾಡಿದ್ರೆ ಎ ಕ್ರಾಸ್ ಬಿ, ಫಸ್ಟ್ ಸೆಟ್ ಎ ಸೆಕೆಂಡ್ ಸೆಟ್ ಬಿ ಈ ರೀತಿ ಡಿಫೈನ್ ಮಾಡಿದ್ರೆ ಇನ್ಪುಟ್ ವ್ಯಾಲ್ಯೂ ಶುಡ್ ಕಮ್ ಫ್ರಮ್ ದ ಸೆಟ್ ಎ ಅಂಡ್ ಔಟ್ಪುಟ್ ವ್ಯಾಲ್ಯೂ ಶುಡ್ ಬಿ ಫ್ರಮ್ ಬಿ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಎಲಿಮೆಂಟ್ಗಳನ್ನ ಜನರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ 6, 7, 7, 8 ನೆಕ್ಸ್ಟ್ ಯಾವುದೇ ಎಲಿಮೆಂಟ್ಗಳು ಈ ರಿಲೇಷನ್ ಒಳಗಡೆ ಬರೋದಿಲ್ಲ. ಸೊ ದಿಸ್ ಈಸ್ ರಿಲೇಷನ್. ಈ ಡೊಮೈನ್ ಯಾವ್ದು ಹಾಗಾದ್ರೆ? ಡೊಮೈನ್ ಆಫ್ ದ ರಿಲೇಷನ್. ಡೊಮೈನ್ ಅಂತಂದ್ರೆ ಏನಂತ ಹೇಳಿದ್ದೀನಿ, ರಿಲೇಷನ್ ಒಳಗಡೆ ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ ಆಫ್ ದ ರಿಲೇಷನ್. ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ 1 2 3 4 5. 1 2 3 4 5. This is the domain. And range of R, range of the relation, range of the relation. Second elements of ordered pair. ಎಲ್ಲ ಸೆಕೆಂಡ್ ಎಲಿಮೆಂಟ್ಗಳನ್ನ ಕಲೆಕ್ಟ್ ಮಾಡಿಬಿಡ್ರಿ. 2 3 4 5 6. 2 3 4 5 6. This is the range. ಹಾಗಾದ್ರೆ ಕೋಡೊಮೈನ್ ಯಾವುದು? ಎ ಕ್ರಾಸ್ ಬಿ ಅಂತ ಏನು ಬರ್ದಿರ್ತೀವಿ ಅದರಲ್ಲಿ ಸೆಕೆಂಡ್ ಸೆಟ್ ಕೋಡೊಮೈನ್ ಆಗಿರುತ್ತೆ. ಆದ್ರೆ ಇಲ್ಲಿ ಫಸ್ಟ್ ಸೆಟ್ ಕೂಡ ಎ, ಸೆಕೆಂಡ್ ಸೆಟ್ ಕೂಡ ಎ. ಯಾಕಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ. ಒಂದೇ ಸೆಟ್ ಮೇಲೆ ಡಿಫೈನ್ ಮಾಡಿರೋದ್ರಿಂದ ಎ ಟು ಎ ರಿಲೇಷನ್ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ? ಎ ಇಂದ ಎ. ಯೂಶಲಿ ನೋಡಿ ಎ ಕ್ರಾಸ್ ಬಿ ಮೇಲೆ ಏನಾದ್ರು ಡಿಫೈನ್ ಆಗಿತ್ತು ಅಂದ್ರೆ ರಿಲೇಷನ್ ಈ ರೀತಿ ಬರಿತೀವಿ, ಎ ಫ್ರಮ್ ಎ ಟು ಬಿ ಅಂತ ಬರಿತೀವಿ. ಆಕ್ಚುಲಿ ರಿಲೇಷನ್ ನ ಬರೆಯೋದಕ್ಕಿಂತ ಫಂಕ್ಷನ್ ಜಾಸ್ತಿ ಬರೆಯೋದ್ರಿಂದ ನಾನು ಜಾಸ್ತಿ ಇದನ್ನ ಹೇಳಕ್ ಹೋಗಿಲ್ಲ. ಬಟ್ ಇದರ ಅರ್ಥ ಏನಂದ್ರೆ ರಿಲೇಷನ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಎ ಇಂದ ಬಿ ಹೋಗಿದೆ ಅಂತ. ಬಟ್ ಇಲ್ಲಿ ಎ ಅನ್ನೋದು ಒಂದೇ ಸೆಟ್ ತಗೊಂಡಿರೋದ್ರಿಂದ ರಿಲೇಷನ್ ಈಸ್ ಗೋಯಿಂಗ್ ಫ್ರಮ್ ಎ ಟು ಎ ಅಥವಾ ಡಿಫೈನ್ಡ್ ಫ್ರಮ್ ಎ ಟು ಎ. ಸೊ ಇಲ್ಲಿ ಸೆಕೆಂಡ್ ಸೆಟ್ ಏನಿರುತ್ತೆ ಅದನ್ನ ಕೋಡೊಮೈನ್ ಅಂತ ಕರಿತೀವಿ. ಸೊ ಕೋಡೊಮೈನ್ ಇಲ್ಲಿ ಈ ಸಿಚುವೇಶನ್ ಯಾವುದು ಅಂತಂದ್ರೆ ಸೆಟ್ ಎ. ದಿಸ್ ಇಸ್ ದ ಕೋಡೊಮೈನ್. Let A equal to A equal to 1 2 3 and so on 14. 14ವರೆಗೆ ಡಿಫೈನ್ ಮಾಡಿದ್ದಾರೆ. ಡಿಫೈನ್ ಎ ರಿಲೇಷನ್ ಆರ್ ಫ್ರಮ್ ಎ ಟು ಎ. ಎ ಇಂದ ಎಗೆ ಡಿಫೈನ್ ಮಾಡಿರೋಂಥ ಒಂದು ರಿಲೇಷನ್. ಸೊ ಈ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ಅಂತ ಅರ್ಥ. ಎ ಟು ಎ ಬೈ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ? ಆರ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ 3x minus y equal to 0. 3x minus y equal to 0 where x belongs to a. X belongs to a. Set it. Write down its domain, codomain and range. This is the relation defined. Equation ಏನು ಕೊಟ್ಟಿದ್ದಾರೆ? ರಿಲೇಷನ್ ಏನಂತ ಕೊಟ್ಟಿದ್ದಾರೆ? 3x minus y equal to 0. This can be written as y equal to 3x. ಮೈನಸ್ ವೈ ಆ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ. ಸೊ 3x equal to y ಅಥವಾ y equal to 3x. ಈಗ ಎಕ್ಸ್ಗೆ 1 2 3 4 ಎಲ್ಲಿವರೆಗೆ ಕೊಡಬೇಕು? 14 ವರೆಗೂ ಕೊಡ್ತಾ ಹೋಗ್ಬೇಕು. ಔಟ್ಪುಟ್ ವ್ಯಾಲ್ಯೂಸ್ ಬರ್ತಾ ಹೋಗ್ತದೆ. ಅದನ್ನ ಆರ್ಡರ್ಡ್ ಪೇರ್ ಅಲ್ಲಿ ಬರೀತಾ ಹೋಗ್ಬೇಕು. ಈಗ ಆರ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 1 ತಗೊಳ್ರಿ. 3 into 1 3. ಸೊ ಎಕ್ಸ್ 1 ಆದರೆ y 3. Suppose x equal to 2, y is 6. If x is 3, y will be 9. If x is 4, 3x 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 3 fix. x place ಅಲ್ಲಿ ಮಾತ್ರ ಚೇಂಜ್ ಮಾಡ್ತಾ ಹೋಗ್ಬೇಕು. 3 4s are 12. If x is equal to 5, 3 5s are 15. But y equal to 15 ಅಂತ ಬಂತು.
ಬಟ್ 15 ಈಸ್ ನಾಟ್ ಅನ್ ಎಲಿಮೆಂಟ್ ಆಫ್ ಎ. ರಿಲೇಷನ್ ಎ ಮೇಲೆ ಡಿಫೈನ್ ಆಗಿರೋದ್ರಿಂದ ಎ ಕ್ರಾಸ್ ಎ ಇರ್ತದೆ. ಸೊ ಸೆಕೆಂಡ್ ಸೆಟ್ ಕೂಡ ಎ ಅಂದರೆ ಫಸ್ಟ್ ಸೆಟ್ ಇನ್ಪುಟ್, ಸೆಕೆಂಡ್ ಸೆಟ್ ಎ ಏನಿದೆ ಅದು ಔಟ್ಪುಟ್ ಸೆಟ್. ಸೊ ಔಟ್ಪುಟ್ ಅಲ್ಲೂ ಕೂಡ ಇದೇ ಎಲಿಮೆಂಟ್ಸ್ ಇರೋದ್ರಿಂದ ಇಲ್ಲಿ ಎಷ್ಟು ಬಂದಿದೆ 15 ಅಂತ ಬಂದಿದೆ. ಬಟ್ 15 ಇಸ್ ನಾಟ್ ಅನ್ ಎಲಿಮೆಂಟ್ ಆಫ್ ಎ. ಸೊ ನೆಕ್ಸ್ಟ್ ತಗೊಂಡ್ರೆ 3 6 18, 3 7 21 ಆ್ಯಂಡ್ ಸೋ ಆನ್, ಇವೆಲ್ಲನೂ ಈ ಸೆಟ್ ಒಳಗಡೆ ಬರೋದಿಲ್ಲ. ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಆರ್ಡರ್ಡ್ ಪೇರ್ ಅಥವಾ ಎಲಿಮೆಂಟ್ಗಳು ರಿಲೇಷನ್ ಒಳಗಡೆ ಬರೋದಿಲ್ಲ. ಸೊ ರಿಲೇಷನ್ ಒಳಗಡೆ ಯಾವ್ಯಾವ ಬರ್ತವೆ, ಇಲ್ಲಿಂದ ಇಲ್ಲಿವರೆಗೆ 4 ಎಲಿಮೆಂಟ್ಗಳಲ್ಲಿ ಬಂದಿತ್ತು, ಆ 4 ಎಲಿಮೆಂಟ್ಗಳು ಮಾತ್ರ ಇಲ್ಲಿ ಬರ್ತವೆ. ಯಾವ್ಯಾವುದು? ಇಫ್ ಎಕ್ಸ್ ಈಸ್ 1 ವೈ ಈಸ್ 3, ಸೊ 1, 3. ಇಫ್ ಎಕ್ಸ್ ಈಸ್ 2 ವೈ ಈಸ್ 6, 2, 6. ಇಫ್ ಎಕ್ಸ್ ಈಸ್ 3 ವೈ ಈಸ್ 9, ಸೊ 3, 9, 4, 12. ಸೊ ಇಲ್ಲೂ ಕೂಡ ಅವಸರದಲ್ಲಿ 5, 6, 14 ವರೆಗೂ ಹಾಕ್ತಾ ಹೋಗ್ಬಾರ್ದು. 14 ವರೆಗೂ ಆಗ್ತಾ ಹೋದ್ರಿ ಅಂತಂದ್ರೆ ಎಷ್ಟು ವೇಸ್ಟ್ ಎಲಿಮೆಂಟ್ಗಳು ಬಂದು ಕೊಡ್ತದೆ, ಬಟ್ ರಿಲೇಷನ್ ರಾಂಗ್ ಆಗ್ತದೆ. ಹಾಗಾಗಿ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡನ್ನೂ ಕೂಡ ಕಾನ್ಸಂಟ್ರೇಟ್ ಆಗಿ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡಬೇಕು. ನಾನು ಕೊಡ್ತಕ್ಕಂಥ ಇನ್ಪುಟ್ ಅಲ್ಲಿ ಡಿಫೈನ್ ಮಾಡಿದ್ರಲ್ಲ ಅದೇ ಸೆಟ್ ಇಂದ ಬಂದಿದ್ಯಾ, ಔಟ್ಪುಟ್ ಕೂಡ ಅಲ್ಲಿ ಯಾವ ಸೆಕೆಂಡ್ ಸೆಟ್ ಇತ್ತು ಆ ಸೆಕೆಂಡ್ ಸೆಟ್ ಒಳಗಡೆ ಇದೆಯಾ ಅನ್ನೋದನ್ನ ನೋಡಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡಿಸೈಡ್ ಮಾಡ್ಬೇಕಾಗುತ್ತೆ ವೆದರ್ ದಿಸ್ ಸೆಟ್ ಶುಡ್ ಕಮ್ ಇನ್ಸೈಡ್ ದ ರಿಲೇಷನ್ ಆರ್ ನಾಟ್ ಅಂತೇಳಿ. ಓಕೆ, ಸೊ 4 ಎಲಿಮೆಂಟ್ಸ್ಗಳು ಬಂತು. ಈಗ ರಿಲೇಷನ್ ಇಷ್ಟನೇ ಇರೋದು ನೋಡಿ. ಡೊಮೈನ್ ಡಿಫೈನ್ ಮಾಡಿ. ಈಗ ಡೊಮೈನ್ ಆಫ್ ದ ರಿಲೇಷನ್ ಈಸ್ ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ ಪ್ರೆಸೆಂಟ್ ಇನ್ ದ ರಿಲೇಷನ್ 1 2 3 4. 1 2 3 4. This is domain. And range of R is equal to range of R, all the second elements 3 6 9 12. 3 6 9 12. ಇನ್ನು ಕೋಡೊಮೈನ್ ಅಂತಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಏನಿರುತ್ತಲ್ಲ ಅದರಲ್ಲಿ ಸೆಕೆಂಡ್ ಸೆಟ್, ಬಟ್ ಇಲ್ಲಿ ಒಂದೇ ಸೆಟ್ ಇರೋದ್ರಿಂದ ಎ ಕ್ರಾಸ್ ಎ ಅಂತ ಆಗಿರ್ತದೆ. ಸೊ ಕೋಡೊಮೈನ್ ವಿಲ್ ಬಿ ಈಕ್ವಲ್ ಟು ದ ಸೆಟ್ ಎ. ಸೊ ಈ ರೀತಿ ಏನು ಡಿಫೈನ್ ಮಾಡಿರ್ತಾರೆ ರಿಲೇಷನ್, ಅದಕ್ಕೆ ಎಲಿಮೆಂಟ್ಗಳನ್ನ ಬರ್ಕೊಳ್ತೀವಿ. ಕೆಲವೊಮ್ಮೆ ಎಲಿಮೆಂಟ್ಗಳನ್ನು ಬರ್ಕೊಳ್ಳೋಕೆ ಆಗೋದಿಲ್ಲ, ಅಲ್ಲಿ ಅದು ಪ್ರಾಪರ್ಟಿನೇ ನೋಡಿ ನಾವು ಡೊಮೈನ್, ಕೋಡೊಮೈನ್ ಮತ್ತು ರೇಂಜ್ ಡಿಫೈನ್ ಮಾಡ್ತೀವಿ. ಆ ಥರದ ಪ್ರಾಬ್ಲಮ್ಸ್ ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.